ಕರಾವಳಿ ಬಣ್ಣ ಬದಲಾಯಿಸುವಂತೆ ಬೆಂಗಳೂರಿನ ವಾತಾವರಣ ಗಳಿಗೆಗಳಿಗೆಗೂ ಚೇಂಜ್ ಆಗ್ತಿದೆ. ಬೆಳಗ್ಗೆಯೆಲ್ಲ ಬಿಸಿಲು ತಾಳದೆ ಪರಿತಪಿಸಿದ್ರೆ ರಾತ್ರಿಯೆಲ್ಲ ಫ್ಯಾನ್ ಹಾಕಿದ್ರೂ ನಿದ್ರೆ ಇಲ್ಲದೆ ಒದ್ದಾಡ್ತಿದ್ದಾರೆ. ಈ ನಡುವೆ ಇದೇ ಬಿಸಿಲಿನಿಂದ ಮೆಟ್ರೋಗೆ ಲಕ್ಕುಲಾಯಿಸಿದೆ. ಹೊರಗೆ ಕಾಲಿಡೋಕಾಗ್ತಿಲ್ಲ, ಮನೆಯಲ್ಲೂ ತಣ್ಣಗೆ ಕೂರೋಕಾಗ್ತಿಲ್ಲ. ಸೂರ್ಯನ ಶಿಕಾರಿಗೆ ಬೆಂಗಳೂರು ಕಾದಕಾವಲಿಯಂತಾಗಿದೆ. ಅದರಲ್ಲೂ ಬಿಟ್ಟು ಬಿಟ್ಟು ಮಳೆ ಬರ್ತಿರೋದ್ರಿಂದ ಬಿಸಿಗಾಳಿ ಮತ್ತಷ್ಟು ಹೆಚ್ಚಾಗಿದೆ. ಬಿಸಿಲು, ಸೆಕೆ, ಮಳೆಯ ಹೊಡೆತಕ್ಕೆ ಜನ ಕಂಗಾಲು. ಫ್ಯಾನ್ ಹಾಕಿದ್ರೂ ಬಿಸಿಗಾಳಿ, ನಿದ್ರೆ ಇಲ್ಲದೆ ನರಳಾಟ. ಮುಂಜಾನೆ ತಂಪು, ಮಧ್ಯಾಹ್ನ ಬಿರುಬಿಸಿಲು, ಸಂಜೆ ಆಗ್ತಿದ್ದಂತೆ ಮಳೆ, ರಾತ್ರಿ ಬಿಸಿಗಾಳಿಗೆ ಸೆಕೆ. ಹೊತ್ತಿಗೊಮ್ಮೆ ಬದಲಾಗ್ತಿರುವ ವಾತಾವರಣ ಬೆಂಗಳೂರಿಗರನ್ನ ಹೈರಾಣಾಗಿಸಿದೆ. ಅದರಲ್ಲೂ ಮಳೆಯಾಟದಿಂದಾಗಿ ರಾತ್ರಿ ವೇಳೆ ಶೆಕೆ ಹೆಚ್ಚಾಗ್ತಿದೆ. ಫ್ಯಾನ್ ಕೂಲರ್ಗಳನ್ನ ಹಾಕೊಂಡು ನಿದ್ದೆ ಮಾಡಲು ಪರದಾಡುವ ಸ್ಥಿತಿ ಎದುರಾಗಿದೆ. 4-5 ದಿನದಿಂದ ನಗರದ ವಾತಾವರಣದಲ್ಲಿ ತೇವಾಂಶ ತಗ್ಗಿದ್ದು, ಹಗಲಲ್ಲಿ 34ರಿಂದ 35 ಡಿಗ್ರಿ ತಾಪಮಾನ ಇದ್ರೆ ರಾತ್ರಿ ವೇಳೆಯೂ 24ರಿಂದ 25 ಡಿಗ್ರಿವರೆಗೆ ತಾಪಮಾನ ದಾಖಲಾಗ್ತಿದೆ. ರಾತ್ರಿ ವೇಳೆ ನಿದ್ರೆಗೂ ಪರದಾಡುವಂತಾಗಿದೆ. ಬೆಳಗ್ಗೆ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 21-22 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾದ, ಮಧ್ಯಾಹ್ನ ಹೊತ್ತಿನಲ್ಲಿ ಒಂದು 34 ಡಿಗ್ರಿ ಸೆಂಟಿಗ್ರೇಡ್ ಇವತ್ತು ದಾಖಲಾಗಬಹುದು. ನೈಟ್ನಲ್ಲಿ ಕನಿಷ್ಠನ 21-22 ಇರ್ಬೇಕಂದ್ರೆ 24-25 ತನಕ ಇರ್ಬೋದು. ತಣ್ಣಗೆ ಸಂಚರಿಸಲು ಮೆಟ್ರೋ ಮೊರೆ ಹೋದ ಪ್ರಯಾಣಿಕರು. ಇನ್ನು ಟಿಕೆಟ್ ದರ ಹೆಚ್ಚಾಯಿತು ಅಂತ ಮೆಟ್ರೋದಿಂದ ಜನ ದೂರ ಆಗಿದ್ರು. ಈಗ ಬಿಸಿಲಿನಿಂದಾಗಿ ಮತ್ತೆ ನಮ್ಮ ಮೆಟ್ರೋ ಕಡೆ ಮುಖ ಮಾಡಿದ್ದಾರೆ. ತಣ್ಣಗೆ ಎಸಿಯಲ್ಲಿ ಕೂತು ಟ್ರಾವೆಲ್ ಮಾಡ್ತಿದ್ದಾರೆ. ನಿನ್ನೆ ರಜಾ ದಿನವಾದ್ರೂ 6 ಲಕ್ಷ ಜನ ಪ್ರಯಾಣ ಮಾಡಿದ್ದಾರೆ. ವಾರದ ದಿನಗಳಲ್ಲಿ 8 ಲಕ್ಷದಷ್ಟು ಜನ ಮೆಟ್ರೋ ಹತ್ತುತ್ತಿದ್ದಾರೆ. ಸುಮಾರು 7 ಟ್ರಿಪ್ಸ್ ಅಡಿಷನಲ್ಲು ಪ್ಲಸ್ ಐ ಥಿಂಕ್ 5 ಟ್ರೈನ್ಸ್ ಅನ್ನು ಜಾಸ್ತಿ ಹಾಕ್ಕೊಂಡು ನಿನ್ನೆ ಬೆಳಗ್ಗೆ ಆದಂಥ ಇನ್ಕನ್ವೀನಿಯನ್ಸ್ ಮತ್ತು ಸಾಯಂಕಾಲ ಆಗದಂಗೆ ಅದನ್ನು ನೋಡ್ಕೊಂಡಿದ್ದಾರೆ. ನಿನ್ನೆ ಕೂಡ ನಾವು ಫಿಗರ್ ನೋಡಿದ್ರೆ ಅದು ನಮಗೆ ಏನೋ ನಮ್ಮ ಹಾಲಿಡೇ ಫಿಗರ್ಸು ಅಥವಾ ಸ್ಯಾಟರ್ಡೇ ಫಿಗರ್ಸ್ ಆ ಥರ ಬಂತು. ಜನರೇನೋ ಬೇಸಿಗೆಯ ಹೊಡೆತ ತಾಳದೆ ಮೆಟ್ರೋಗೆ ಜೈ ಅಂತಿದ್ದಾರೆ. ಆದರೆ ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ 57 ರೈಲುಗಳಿದ್ರೂ ಕಾಲಿಡುವುದಕ್ಕೂ ಜಾಗವಿಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕಿರಣ್ ಸೂರ್ಯ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.